ಹಾಯ್ ಫ್ರೆಂಡ್ಸ್, ಇದು ಸಂಡೇ ಒಂದು ಮಿನಿ ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ವೆಜಿಟೇಬಲ್ ಎಲ್ಲ ತಂದು ಕೊಟ್ಟಿದ್ರು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ನೀಟ್ ಮಾಡಿ ಎತ್ತಿಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಹಸಿಮೆಣಸನ್ನು ವಾಶ್ ಮಾಡಿ ಕೌಂಟರ್ ಟಾಪ್ ಮೇಲೆ ಒಣ ಹಾಕ್ಕೊಂಡೆ. ಹಾಗೆಯೇ ಕುಕುಂಬರು ಟೊಮೆಟೊನೆಲ್ಲ ಕ್ಲೀನ್ ಮಾಡಿಕೊಂಡೆ. ಕೆಲವೊಂದಷ್ಟು ತರಕಾರಿಗಳು ವೇಸ್ಟ್ ಆಗಿತ್ತು. ಅದಾದ ನಂತರ ನಾನು ಇದು ಬೀಟ್ರೂಟ್ ಜ್ಯೂಸಿಗೆ ಕೂಡ ರೆಡಿ ಮಾಡಿಕೊಂಡು ಬೀಟ್ರೂಟ್ ಜ್ಯೂಸನ್ನು ಕೂಡ ಮಾಡಿ ಕುಡಿದೆ. ಅದಾದ ನಂತರ ಸ್ವಲ್ಪ ಮೆಣಸು ಖಾಲಿಯಾಗಿತ್ತು, ಚಿಕನ್ ಸಾರು ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮೆಣಸನ್ನು ಕೂಡ ಹುರ್ಕೊಂಡೆ. ಇದು ಬಂದ್ಬಿಟ್ಟು ನನ್ನ ಮಗಳಿಗಂತ ಚಿಕನ್ ಸಾರು ಮಾಡಿದ್ದೆ ಕೇರಳ ಶೈಲಿಯಲ್ಲಿ. ಅವಳೆಲ್ಲ ಮಸಾಲೆ ಎಲ್ಲ ಕಡ್ದು ಹಾಕಿದರೆ ಅವಳಿಗೆ ಎಷ್ಟೊಂದು ಇಷ್ಟ ಆಗಲ್ಲ. ಇದು ನಮ್ಮ ಕರಾವಳಿ ಸ್ಟೈಲಲ್ಲಿ ಮಾಡ್ಕೊಂಡಿರುವಂಥ ಚಿಕನ್ ಸಾರು. ಯಾಕಂದರೆ ಇವತ್ತು ಒಂದು ಫಂಕ್ಷನ್ ಇತ್ತು, ಇವರಿಬ್ಬರು ಬರಲ್ಲ ಅಂತ ಹೇಳಿದರು. ಸೊ ನಾನು ಹೋಗಬೇಕಾಗಿತ್ತು. ಹಾಗಾಗಿ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಹೋದೆ. ನಂತರ ಹೋಗಿ ಬಂದು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬೀಚ್ ಕಡೆ ಕೂಡ ಹೊರಟಿದ್ದೇವೆ ಸಂಜೆ ಸ್ವಲ್ಪ. ಹಾಗೆಯೇ ಅಲ್ಲಿ ಬಿಸಿ ಬಿಸಿ ಸೇವ್ ಪೂರಿ ಮಾಡಿ ಕೊಡ್ತಾಯಿದ್ರು. ಸೊ ಅದನ್ನು ಕೂಡ ತಿಂದು ಸ್ವಲ್ಪ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾಗಿತ್ತು